ನಿಮ್ಮ ಸ್ಕಿನ್ ಕೂಡ ಇದೇ ರೀತಿ ತುಂಬ ಶೈನ್ ಆಗಿ ಕಾಣಬೇಕು, ತುಂಬ ಗ್ಲಾಸಿಯಾಗಿ ಇರಬೇಕು, ನಿಮ್ಮ ಚರ್ಮ ತುಂಬ ಕಾಂತಿವಂತವಾಗಬೇಕು, ಹಾಗೆ ನಿಮ್ಮ ಸ್ಕಿನ್ ಬ್ರೈಟ್ ಆಗಬೇಕು. ಯಾವುದೇ ರೀತಿಯ ಡಾರ್ಕ್ ಸ್ಪಾಟ್ಸ್ಗಳಿರ್ಬೋದು ಅಥವಾ ಯಾವುದೇ ರೀತಿಯ ಡಿಸ್ಕಲರೇಷನ್ ನಮ್ಮ ಚರ್ಮದ ಮೇಲೆ ಆಗಿರುವಂಥದ್ದನ್ನು ಕಂಪ್ಲೀಟ್ಲಿ ಹೋಗಲಾಡಿಸಬೇಕು ಅಂದರೆ ಇವತ್ತಿನ ವಿಡಿಯೋನ ಮಿಸ್ ಮಾಡದೆ ನೋಡಲೇಬೇಕು ಸ್ನೇಹಿತರೆ. ಹೌದು ಸ್ನೇಹಿತರೆ, ಅಂತಹ ಒಂದು ರೆಮಿಡಿನ ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈ ರೆಮಿಡಿನ ಮಾಡೋದ್ರಿಂದ ನಿಮ್ಮ ಮುಖದಲ್ಲಿ ಕಾಂತಿ ಹೆಚ್ಚಾಗುತ್ತೆ, ನ್ಯಾಚುರಲ್ ಬ್ಯೂಟಿ ಏನಿರುತ್ತೆ ಅದು ಹೆಚ್ಚಾಗ್ತಾ ಹೋಗುತ್ತೆ. ಹಾಗಾದರೆ ಬನ್ನಿ ತಡ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹಾಯ್ ಹೆಲೋ ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಸೌಂದರ್ಯ ಸೊಬಗು ಚಾನಲ್. ನಾನು ಲಕ್ಷ್ಮಿ. ಈ ರೆಮಿಡಿನ ಮಾಡಲಿಕ್ಕೆ ನಿಮಗೆ ಮೊದಲಿಗೆ ಒಂದು ಬೌಲನ್ನು ತಗೊಂಡು ಆ ಬೌಲಲ್ಲಿ 1 ಟೀ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ. ಅಕ್ಕಿ ಹಿಟ್ಟು ನಿಮಗೆಲ್ರಿಗೂ ಗೊತ್ತಿದೆ, ನಮ್ಮ ಚರ್ಮವನ್ನು ತುಂಬ ಬ್ರೈಟ್ ಮಾಡುತ್ತೆ, ನಮ್ಮ ಸ್ಕಿನ್ನನ್ನು ತುಂಬ ಶೈನಿ ಮಾಡೋ ಥರ ಮಾಡುತ್ತೆ. ಸೊ ಹಾಗಾಗಿ ನಾನಿಲ್ಲಿ 1 ಟೀ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ. ಇದಕ್ಕೆ 1 ಟೀ ಸ್ಪೂನ್ನಷ್ಟು ಅಲೋವೆರಾ ಜೆಲ್ಲನ್ನು ತೊಗೊಂಡಿದ್ದೀನಿ. ಆದಷ್ಟು ಅಲೋವೆರಾ ಜೆಲ್ಲನ್ನು ಟ್ರಾನ್ಸ್ಪರೆಂಟ್ ಆಗಿರುವುದನ್ನು ತೊಗೊಳ್ಳಿ, ಯಾಕಂದರೆ ಇದರಲ್ಲಿ ಕಂಪೇರ್ ಟು ಆ ಗ್ರೀನ್ ಕಲರ್ ಬರುವಂಥ ಅಲೋವೆರಾ ಜೆಲ್ ಏನಿರ್ತದೆ ಅದಕ್ಕೆ ಕಂಪೇರ್ ಮಾಡಿದರೆ ಸ್ವಲ್ಪ ಪ್ರಿಸರ್ವೇಟಿವ್ಸ್ಗಳಾಗಿರ್ಬೋದು ಕಡಿಮೆ ನಾನು ಅಬ್ಸರ್ವ್ ಮಾಡಿದ ಹಾಗೆ. ಹಾಗಾಗಿ ನಾನಿಲ್ಲಿ ಪ್ಲೇನ್ ಅಲೋವೆರಾ ಜೆಲ್ಲನ್ನು ಬಳಸ್ತಾ ಇದ್ದೀನಿ. ನೀವು ಇದರಲ್ಲಿ ಮನೆಯಲ್ಲೇ ಸಿಗುವಂಥ ಅಲೋವೆರಾ ಜೆಲ್ಲನ್ನು ಬಳಸಲಿಕ್ಕೆ ಆಗೋದಿಲ್ಲ, ಇದಕ್ಕೆ ಮಾರ್ಕೆಟ್ ಬೇಸ್ ಅಲೋವೆರಾ ಜೆಲ್ಲೇ ಬೇಕು. ನಂತರ ಇದರಲ್ಲಿ ನಾನು ಒಂದು ಅರ್ಧ ಟೀ ಸ್ಪೂನಷ್ಟು ಗ್ಲಿಸರಿನ್ನ ಹಾಕಿದ್ದೀನಿ. ಗ್ಲಿಸರಿನ್ ನಮ್ಮ ಚರ್ಮದ ಮೇಲೆ ಆ ಮಾಯ್ಶ್ಚರೈಸರ್ ಅಂಶವನ್ನು ಹಿಡಿದಿಡಲಿಕ್ಕೆ ಸಹಾಯ ಮಾಡುತ್ತೆ. ಇದನ್ನು ನಾವು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಬೇಕು. ನನ್ನ ಕೈಯಲ್ಲಿ ಇನ್ನೊಂದು ಕೈಯಲ್ಲಿ ಕ್ಯಾಮ್ರಾ ಇದ್ದಿದ್ದರಿಂದ ನನಗೆ ಅಷ್ಟು ಚೆನ್ನಾಗಿ ಮಿಕ್ಸ್ ಮಾಡಲಿಕ್ಕೆ ಆಗಲಿಲ್ಲ, ಬಟ್ ನೀವು ಚೆನ್ನಾಗಿ ನಿಧಾನವಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಇದು ಕಂಪ್ಲೀಟ್ ಮಿಕ್ಸ್ ಆಗಲ್ಲ. ನೆಕ್ಸ್ಟ್ ನಮಗೆ ಇದಕ್ಕೆ ನಾವಿಲ್ಲಿ ಸ್ವಲ್ಪ ರೋಸ್ ವಾಟರನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸುಮಾರು ಒಂದು 2 ರಿಂದ 3 ಟೀ ಸ್ಪೂನ್ ಆಗುವಷ್ಟು ರೋಸ್ ವಾಟರನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು. ನಿಮಗೆ ಸ್ವಲ್ಪ ನಿಮ್ಮ ಕ್ರೀಮ್ ಏನಾದರೂ ನೀವು ಮಾಡಿರುವಂಥ ಈ ಪೇಸ್ಟ್ ಏನಾದರೂ ಸ್ವಲ್ಪ ತರಳವಾಗಿಲ್ಲ, ಸ್ವಲ್ಪ ಲಿಕ್ವಿಡಿಯಾಗಿ ಇಲ್ಲ ಅಂದರೆ ಬೇಕಾದರೆ ನೀವು ಇನ್ನೂ ರೋಸ್ ವಾಟರನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಬಹುದು. ಒಂದು ಪೇಸ್ಟ್ ಥರ ಬರಬೇಕು. ನಂತರ ನಾನು ಇದಕ್ಕೆ 1 ರಿಂದ 2 ಟೀ ಸ್ಪೂನಷ್ಟು ತೆಂಗಿನ ಎಣ್ಣೆನ ಬಳಸ್ತಾ ಇದ್ದೀನಿ. ನಾನಿಲ್ಲಿ ಶುದ್ಧವಾಗಿರುವಂಥ ಗಾಣದ ಎಣ್ಣೆನೇ ನಾವು ತರ್ತೀವಿ, ನಾನು ಅದನ್ನೇ ಬಳಸ್ತಾ ಇದ್ದೀನಿ. ಸೊ ನಿಮ್ಮ ಮನೇಲಿ ಯಾವ ತೆಂಗಿನ ಎಣ್ಣೆ ಇದೆ ಅದನ್ನು ನೀವು ತೊಗೊಳ್ಬೋದು. ಇದನ್ನು 1 ರಿಂದ 2 ಟೀ ಸ್ಪೂನಷ್ಟು ಹಾಕಿ ಪುನಃ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಒಂದು ಸಾರಿ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿದಾಗ ಏನಾಗುತ್ತೆ ಅಂದರೆ ಇದೊಂಥರ ಪೇಸ್ಟ್ ಕ್ರೀಮ್ ಥರ ಬರುತ್ತೆ. ಟೆಕ್ಸ್ಚರ್ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ನಮ್ಮ ಫೇಸ್ ಪ್ಯಾಕ್ ರೆಡಿಯಾಗಿದೆ. ಇದು ತುಂಬ ಸಾಫ್ಟಾಗಿರುತ್ತೆ. ಅಕ್ಕಿ ಹಿಟ್ಟು ಬಳಸಿದ್ದೀವಿ, ರಫ್ ಆಗಿರುತ್ತೆ ಅಂತ ಏನೂ ಇಲ್ಲ. ನಾವು ಹಾಕಿರೋ ಎಲ್ಲ ಇಂಗ್ರೀಡಿಯೆಂಟ್ ಒಂದಕ್ಕೊಂದು ಸೇರಿ ತುಂಬ ಅಂದರೆ ತುಂಬ ಸಾಫ್ಟಾಗಿರುತ್ತೆ, ಕ್ರೀಮಿ ಟೆಕ್ಸ್ಚರ್ ಬಂದಿರುತ್ತೆ. ಇದನ್ನು ನಾವು ನೀಟಾಗಿ ನಮ್ಮ ಫೇಸನ್ನು ಫಸ್ಟು ಕ್ಲೀನ್ ಮಾಡಿಕೊಂಡು ನಂತರ ಈ ಫೇಸ್ ಪ್ಯಾಕನ್ನು ಹಾಕ್ಕೊಳ್ಬೇಕು. ನೋಡಿ, ನಾನಿಲ್ಲಿ ಫಸ್ಟು ನೀಟಾಗಿ ಫೇಸ್ ವಾಶ್ನ ಮಾಡ್ಕೊಂಡಿದ್ದೀನಿ. ನಂತರ ನಾವು ಏನು ಮಾಡ್ಕೊಂಡಿದ್ದೀವಿ ಈ ಫೇಸ್ ಪ್ಯಾಕನ್ನು ಹಚ್ಕೊಳ್ಳಿಕ್ಕೂ ತುಂಬ ಸುಲಭವಾಗಿ ಇದು ನಿಮ್ಮ ಸ್ಕಿನ್ ಮೇಲೆ ಬಂದುಬಿಡುತ್ತೆ. ತುಂಬ ಅಂದರೆ ತುಂಬ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಸೊ ಒಂದು ಸಾರಿ ನೀವು ಇದನ್ನು ಟ್ರೈ ಮಾಡಿ ನೋಡಿ, ನೀವೇ ನಂಬಲ್ಲ, ನಿಮಗೆ ಆಶ್ಚರ್ಯ ಆಗುತ್ತೆ. ಅಷ್ಟು ನಿಮ್ಮ ಚರ್ಮವನ್ನು ಕಾಂತಿಯುತವಾಗಿ ಮಾಡುತ್ತೆ. ನಿಮ್ಮ ಸ್ಕಿನ್ ಅನ್ನೋದು ಬ್ರೈಟ್ ಆಗುತ್ತೆ. ನಿಮ್ಮ ಚರ್ಮದ ಮೇಲಿರುವಂಥ ಯಾವುದೇ ರೀತಿಯ ಡಾರ್ಕ್ ಸ್ಪಾಟ್ಸ್ ಆಗಿರಬಹುದು, ಅಥವಾ ನಿಮ್ಮ ಚರ್ಮದಲ್ಲಿ ಸುಕ್ಕುಗಳಾಗಿರ್ಬೋದು, ಅಥವಾ ಡ್ರೈನೆಸ್ ಆಗ್ತಾ ಇರ್ತದೆ. ತುಂಬ ಜನರಿಗೆ ಡ್ರೈ ಆಗಿ ನಿಮ್ಮ ಚರ್ಮದ ಮೇಲಿನ ಪದರೆಲ್ಲ ಹೋಗ್ತಾ ಇರ್ತದೆ. ಆ ಡ್ರೈನೆಸ್ ಎಲ್ಲದನ್ನು ಕಡಿಮೆ ಮಾಡುತ್ತೆ ಆ್ಯಂಡ್ ನಿಮ್ಮ ಸ್ಕಿನ್ನನ್ನು ತುಂಬ ಅಂದರೆ ತುಂಬ ಬ್ರೈಟ್ ಮಾಡುತ್ತೆ. 10 ನಿಮಿಷ ಇದನ್ನು ಹಾಗೆ ನಿಮ್ಮ ಚರ್ಮದ ಮೇಲೆ ಬಿಟ್ಬಿಡಿ. ನಂತರ ನೋಡಿ, ಚರ್ಮದಲ್ಲಿ ಇದೆಲ್ಲೂ ಫುಲ್ ಡ್ರೈ ಅಂತ ಏನೂ ಆಗೋದಿಲ್ಲ, ಯಾಕಂದರೆ ಇದರಲ್ಲಿ ಗ್ಲಿಸರಿನ್ನು ತೆಂಗಿನೆಣ್ಣೆ ಎಲ್ಲ ಬಳಸಿರೋದ್ರಿಂದ ಇದು ಕಂಪ್ಲೀಟ್ಲಿ ಡ್ರೈ ಅನಿಸೋದಿಲ್ಲ. ನಂತರ ನಿಧಾನವಾಗಿ ನಿಮ್ಮ ಕೈಗಳಿಂದ ಮಸಾಜ್ ಮಾಡ್ತಾ ನೀವು ಇದನ್ನು ರಿಮೂವ್ ಮಾಡಿದರೆ ಆಗುತ್ತೆ. ಅದರಲ್ಲೂ ನೀವು ಇದನ್ನು ಮಸಾಜ್ ಮಾಡ್ತಾ ರಿಮೂವ್ ಮಾಡುವಾಗ ಇದೆಲ್ಲ ಪೇಸ್ಟ್ ಏನಿದೆ ನಿಮ್ಮ ಕೈಗೆ ಅಂಟ್ಕೊಳ್ಳುತ್ತೆ, ಅಂದರೆ ಅಷ್ಟು ಸಾಫ್ಟಾಗಿರುತ್ತೆ. ನೀವು ನನ್ನ ವಿಡಿಯೋದಲ್ಲಿ ನೋಡ್ಕೊಳ್ಬಹುದು. ನೀವು ಇದನ್ನು ಹಾಕಿ ರಿಮೂವ್ ಮಾಡ್ತಾ ಇದ್ರೇ ಸ್ಕಿನ್ ಎಷ್ಟು ಬ್ರೈಟ್ ಆಗಿದೆ, ಎಷ್ಟು ಚೆನ್ನಾಗಿ ಹೊಳಿತಾ ಇದೆ. ಗ್ಲಾಸಿ ಸ್ಕಿನ್ ಎಫೆಕ್ಟ್ ಕೂಡ ಇದರಿಂದ ಸಿಗುತ್ತೆ ಸ್ನೇಹಿತರೆ. ನಿಮ್ಮ ಚರ್ಮದಲ್ಲಿ ಇರುವಂಥ ಯಾವುದೇ ರೀತಿಯ ತೊಂದರೆನ ಇದು ನಿಧಾನವಾಗಿ ಹೋಗಲಾಡಿಸುತ್ತೆ. ಸೊ ಈ ಪ್ಯಾಕನ್ನು ಇಮಿಡಿಯೇಟ್ ಹಚ್ಕೊಳ್ಬೇಕು. ಸೊ ವಾರಕ್ಕೆ 2 ಬಾರಿ ಈ ಫೇಸ್ ಪ್ಯಾಕನ್ನು ನೀವೇನಾದರೂ ಯೂಸ್ ಮಾಡಿದರೆ ಖಂಡಿತ ನಿಮ್ಮ ಚರ್ಮದಲ್ಲಿ ಇರುವಂತಹ ತೊಂದರೆಗಳು ಕಡಿಮೆ ಆಗಿ ನಿಮ್ಮ ಸ್ಕಿನ್ ತುಂಬ ಬ್ರೈಟ್ ಆಗುತ್ತೆ ಆ್ಯಂಡ್ ತುಂಬ ಶೈನಿ ಆಗುತ್ತೆ. ಇದನ್ನು ರಿಮೂವ್ ಮಾಡಿದ ನಂತರ ನೀವು ಉಗುರು ಬೆಚ್ಚಗಿನ ನೀರಲ್ಲಿ ನಿಮ್ಮ ಫೇಸ್ನ ವಾಶ್ ಮಾಡ್ಕೊಳ್ಬೋದು. ನೈಟ್ ಟೈಮಲ್ಲಿ ಮಾಡ್ತಾ ಇದ್ದೀರಾ ಈ ರೆಮಿಡಿನ ಏನಾದರೂ ಅಂದರೆ ನೀವು ಯಾವುದೇ ರೀತಿಯ ಮಾಯ್ಶ್ಚರೈಸರ್ ಹಚ್ಕೊಳ್ಳೋ ಅವಶ್ಯಕತೆನೇ ಇರೋದಿಲ್ಲ. ಡೇ ಟೈಮಲ್ಲಿ ಏನಾದರೂ ಮಾಡಿದ್ದೀರಾ ಅಂದರೆ ದಯವಿಟ್ಟು ಸನ್ಸ್ಕ್ರೀನನ್ನು ಹಚ್ಕೊಳ್ಳಿ. ತುಂಬ ಅಂದರೆ ತುಂಬ ಎಫೆಕ್ಟಿವ್ ಆಗಿ ಇದು ಕೆಲಸ ಮಾಡುತ್ತೆ.
ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಈ ವಿಡಿಯೋನ ಶೇರ್ ಕೂಡ ಮಾಡಿ. ಹಾಗೆ ಹೊಸದಾಗಿ ಯಾರಾದರೂ ಚಾನಲನ್ನು ನೋಡ್ತಾ ಇದ್ದರೆ ಅಥವಾ ವಿಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಆ ಜಗನ್ಮಾತೆ ಎಲ್ರಿಗೂ ಒಳ್ಳೇದು ಮಾಡಬೇಕು, ಆ ಎಲ್ಲರಲ್ಲಿ ನಾವು ಇರಬೇಕು ಅಂತ ಕೇಳ್ಕೊಳ್ತಾ ಬಾಯ್ ಬಾಯ್ ಫ್ರೆಂಡ್ಸ್.